ಕಾಡಿನ ಸಮತೋಲನ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಈ ಎರಡು ಪ್ರಾಣಿಗಳು. ಇವತ್ತೇನಾದರೂ ಕಾಡು ಇನ್ನೂ ಅಲ್ಪ ಸ್ವಲ್ಪ ಉಳಿದಿದೆ ಅಂದರೆ ಇದಕ್ಕೆ ಕಾರಣನೇ ಈ ಎರಡು ಪ್ರಾಣಿಗಳು, ಹುಲಿ ಮತ್ತು ಆನೆ. ಚಿರತೆನೂ ಸಹ. ಬಟ್ ಏನಂದರೆ ಇವುಗಳಿಂದಲೇ ಇನ್ನೂ ಕಾಡಿನೂ ಜೀವಂತವಾಗಿರೋದು, ಇದಂತೂ ಸತ್ಯ. ಆದರೆ ಕೆಲವು ಕಡೆ ಇವುಗಳಿದ್ರೂ ಮನುಷ್ಯನ ಆಟ ಮುಂದುವರಿತಾನೆ ಇದೆ, ಅಕ್ರಮ ಚಟುವಟಿಕೆಗಳು, ಒತ್ತುವರಿ. ಬಟ್ ಏನಂದರೆ ಇವುಗಳೇನಾದರೂ ಒಂದು ಸಹ ಇಲ್ಲ ಅಂದಿದ್ರೆ ಇವತ್ತು ಕಾಡು ಸಹ ನಮ್ಮ ಮುಂದೆ ಇರ್ತಾನೆ ಇರಲಿಲ್ಲ, ನೋಡೋಕ್ಕೆ ಸಹ ಇರ್ತಾರಲ್ಲ. ಎಲ್ಲ ಇರೋಬರ ಕಾಡನ್ನೆಲ್ಲ ನುಂಗಿ ನೀರು ಕುಡ್ದಿರೋರು. ಆದರೂ ಕೆಲವು ಕಡೆ ಏನಾಗ್ತಿದೆ ಅಂದರೆ ಹುಲಿ ಮತ್ತು ಚಿರತೆ, ಆನೆ ಇವುಗಳ ಮೇಲೆ ಇಲ್ಲ ಸಲದ ಆರೋಪಗಳು ಬರ್ತಿದೆ. ಪಾಪ ಅವುಗಳು ಪಡೆಯುವ ಆಹಾರ ಅರಿಸಿ ಅಪ್ಪಿ ದಾರಿ ತಪ್ಪಿ ಬಂದಾಗ ಇವುಗಳ ಮೇಲೆ ಸುಮ್ಮನೆ ಆರೋಪಗಳು ತುಂಬ ಆಗ್ತಿದೆ. ಇವುಗಳ ಮೇಲೆ ದಾಳಿ ನಡೆಯೋದು, ಮತ್ತು ಇವುಗಳು ಮನುಷ್ಯ ಮೇಲೆ ದಾಳಿ ಮಾಡ್ತು ಅಂತ ಅವನ್ನ ದೊಡ್ಡದಾಗಿ ನ್ಯೂಸ್ಗಳು ಮಾಡೋದು. ಆಮೇಲೆ ಆನೆಗಳಿಗೆ ನರಾಂತಕ ಅಂತ ಹೆಸರಿಡೋದು, ಹುಲಿಗಳಿಗೆ ನರಭಕ್ಷಕ ಅಂತ ಹೆಸರಿಡೋದು. ಮನುಷ್ಯನ ತಪ್ಪಿದ್ರು ಪ್ರಾಣಿಗಳ ಮೇಲೆ ತಪ್ಪು ಹೊರಿಸಿ ಅವುಗಳು ಏನಾದರೂ ಮಾಡಿ ಗಡೀಪಾರು ಮಾಡಿಸಿ, ಇಲ್ಲಾಂದರೆ ಅವನ್ನ ಸೆರೆ ಹಿಡಿಯೋ ಥರ ಮಾಡಿಸ್ತಾರೆ ಇವಾಗ. ಯಾಕಂದರೆ ಇವುಗಳಿದ್ರೆ ಕಾಡಲ್ಲಿ ಏನು ಅಕ್ರಮ ಮಾಡೋಕ್ಕಾಗಲ್ವಲ್ಲ. ಮಾಡಿ ಈ ಥರ ಎಲ್ಲ ಮಾಡಿ ಇವುಗಳು ಏನೇನಾದರೂ ಮಾಡಿ ಹಿಡಿದು ಸೆರೆ ಹಿಡಿಬೇಕು. ಮತ್ತು ಕೆಲವು ಜನ ಹೇಳ್ತಾರೆ ಆನೆಗಳು ಮತ್ತು ಹುಲಿಗಳ ಸಂಖ್ಯೆ ಇತ್ತೀಚೆಗೆ ಜಾಸ್ತಿ ಆಗ್ತಾಯಿದೆ, ಇವುಗಳ ಸಂತತಿ ತಡಿಬೇಕು ಅಂತ ಈ ಥರ ಎಲ್ಲ ಮಾತಾಡ್ತಿದ್ದಾರೆ. ಅಲ್ಲ, ಆನೆಗಳು ಇರೋದು 6400, ಹುಲಿಗಳು ಇರೋದು 400-500 ಹುಲಿಗಳು. ಮನುಷ್ಯ ಎಷ್ಟಿರೋದು 7 ಕೋಟಿ ಮನುಷ್ಯ ಇರೋದು, ಇದು ಜಾಸ್ತಿ